ಕರಾವಳಿಯಲ್ಲಿ ಪ್ರತೀಕಾರದ ಹತ್ಯೆ, ಈ ರೀತಿಯ ಪರಿಸ್ಥಿತಿಗೆ ಕಾರಣ ಯಾರು ಅನ್ನೋದು ಈಗಿರುವಂತಹ ಪ್ರಶ್ನೆ. ಕಾಂಗ್ರೆಸ್ ಬಿಜೆಪಿಯ ನಡುವೆ ಇದೇ ವಿಚಾರಕ್ಕೆ ಟಾಕ್ ಫೈಟ್ ಕೂಡ ಜೋರಾಗ್ತಾ ಇದೆ. ಉಸ್ತುವಾರಿ ಸಚಿವರು ಪರಿಸ್ಥಿತಿಯನ್ನು ನಿಯಂತ್ರಿಸುವಲ್ಲಿ ಎಡುತ್ತಾ ಇದ್ದಾರೆ. ಮಾತನಾಡಿ ಮತ್ತಷ್ಟು ಕೆರಳಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರಿಂದಲೂ ಕೂಡ ಬಿಜೆಪಿ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಮೂಲಕ ಎರಡು ಪಕ್ಷಗಳ ನಡುವೆ ಮಾತಿನ ಸಮರ ನಡೀತಾ ಇರುವಂಥದ್ದು. ಈ ರೀತಿಯ ಪರಿಸ್ಥಿತಿಗೆ ಕಾರಣ ಯಾರು ಅನ್ನೋದು ಎಲ್ರಿಗೂ ಗೊತ್ತು. ಇದೇ ರಾಜಕಾರಣಿಗಳು ಅಂತ ಹೇಳಿ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ ಓಲೈಕೆಯ ರಾಜಕಾರಣವನ್ನು ಮಾಡಿಕೊಂಡು ಒಬ್ಬರ ವಿರುದ್ಧ ಮತ್ತೊಬ್ಬರನ್ನು ಎತ್ತಿ ಕಟ್ಟಿ ಪರಿಸ್ಥಿತಿಯನ್ನು ಉದ್ವಿಗ್ನಗೊಳಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಅದರ ನಡುವೆಯೂ ಈಗ ಮತ್ತೆ ಟಾಕ್ ವಾರ್ ಕೂಡ ಜೋರಾಗ್ತಾ ಇದೆ. ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಸನ್ನಿವೇಶ ಅಲ್ಲಿ ಆಗ್ತಾ ಇರುವಂಥದ್ದು ಇದು ಬಹಳ ಒಂದು ಆತಂಕ ಸೃಷ್ಟಿ ಮಾಡ್ತಕ್ಕಂಥದ್ದು. ಒಬ್ಬರು ತೀರೋದ್ರು, ನೀವು ಹೆಚ್ಚು ಜನರನ್ನ ಕೊಲ್ಲಬೇಕು ಅಂತ ಒಂದು ಆಲೋಚನೆ ಕೂಡ ಮಾಡಿದ್ರು. ತೀವ್ರಗಾಮಿ ಒಂದು ಮನಸ್ಥಿತಿ ಬಿಜೆಪಿ ಅವ್ರದ್ದು. ಮುಸಲ್ಮಾನರು ಅಂತ ಹೇಳಿದ ತಕ್ಷಣ ಅವರು ಒಂದು ರೀತಿ ಪಾಕಿಸ್ತಾನಿ. ಈ ತರ ಮನಸ್ಥಿತಿ ಅನೇಕ ಯುವಕರನ್ನ ಅವರ ಮನಸ್ಸುಗಳನ್ನು ಕೆಡಿಸ್ಬಿಟ್ಟಿದೆ. ಬಹುಶಃ ಅವ್ರನ್ನ ಅಲ್ಲಿಂದ ಬದಲಾಯಿಸ್ಬಿಟ್ರೆ ಇಲ್ಲೆಲ್ಲ ಬೆಂಗಳೂರು ಕಡೆ ಹಾಕೊಂಡ್ಬಿಟ್ರೆ ಅಲ್ಲೇನು ಸಮಸ್ಯೆನೇ ಇರಲ್ಲ. ಸಮಸ್ಯೆಯ ಉತ್ಪಾದಕರು ಯಾರಾದರೂ ಇದ್ರೆ ಅದು ದಿನೇಶ್ ಗುಂಡೂರಾವ್. ಇಂಥ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡೋದಿದ್ರೆ ಇಂಥವರು ಮಂತ್ರಿ ಆಗಲಿಕ್ಕೆ ಯೋಗ್ಯರಿದ್ದಾರೆ ಅಂತ ನನ್ನ ಪ್ರಶ್ನೆ ಇದೆ. ಇಲ್ಲಿ ಹಿಂದೂ ಮುಸ್ಲಿಂ ಅನ್ನೋ ಉದ್ದೇಶವನ್ನು ಪಕ್ಕಕ್ಕೆ ಇಟ್ಬಿಟ್ಟು ನಾವು ನೋಡಿದ್ರೆ ಅಂಡರ್ಲೈಯಿಂಗ್ ಇಶ್ಯೂಗಳಿದಾವೆ ಮಂಗಳೂರಿನಲ್ಲಿ. ಅದನ್ನು ಯಾರೂ ಅಡ್ರೆಸ್ ಮಾಡ್ತಾ ಇಲ್ಲ. ಒಂದು ಅಕ್ರಮವಾಗಿ ಗೋ ಸಾಗಾಟ ಮಾಡೋದು, ಆಕ್ಚುಲಿ ಇದಕ್ಕೆ ಕೊಲೆಗಳಾಗ್ತಾ ಇರೋದು, ಇದರದ್ದು ದ್ವೇಷ ಕೂಡ ಇದೆ ಅಲ್ಲಿ. ಆಮೇಲೆ ಎರಡನೇ ವಿಚಾರ ಅಂತ ಹೇಳಿದ್ರೆ ಡ್ರಗ್ಸು, ಮೂರನೇ ವಿಚಾರ ಅಂದ್ರೆ ಲವ್ ಜಿಹಾದು. ಇದೆಲ್ಲ ಅಂಡರ್ಲೈಯಿಂಗ್ ಇಶ್ಯೂ.